ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನು ಜಾರಿಗೆ ತಂದಿದ್ದನಂತ ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ, ನೀವೇ ನೇಮಕ ಮಾಡಿದಂಥ ನಾಗಮೋಹನ್ ದಾಸ್ ಅವರು ವರದಿ ಅವೈಜ್ಞಾನಿಕ ಅಂತ ತಿರಸ್ಕಾರ ಮಾಡಿದಿರಾ, ಅಥವಾ ನೀವೇ ರಚನೆ ಮಾಡಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವ್ರ ವರದಿ ವೈಜ್ಞಾನಿಕ ಅಂತ ಒಪ್ಪಿಕೊಂಡಿದ್ದೀರ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ಅವ್ರಿಗೆ ನೇರ ಪ್ರಶ್ನೆ ನಂದು. ಎರಡನೇದ್ದು, ನಾಗಮೋಹನ್ ದಾಸ್ ಅವ್ರ ವರದಿನೂ 17% ಇದ್ದರೂ ಕೂಡ 15% ಒಳಗನೆ ಮೀಸಲಾತಿ ಕೊಡ್ಬೋದಾಗಿತ್ತು, ಯಾಕೆ ಕೊಡಲಿಲ್ಲ? 15ಕ್ಕೆ ಅದನ್ನು ಸೀಮಿತ ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ? ಅದು ಎರಡನೇ ಪ್ರಶ್ನೆ. ಮೂರನೇದ್ದು, ಸಿದ್ದರಾಮಯ್ಯನವ್ರಿಗೆ ನಾನು ಕೇಳ್ತೀನಿ, ಸಾಮಾಜಿಕ ನ್ಯಾಯ ಸರ್ವರಿಗೂ ಸಮಪಾಲು ಸಮಬಾಳು ಅಂತ 40 ವರ್ಷದಿಂದ ಭಾಷಣ ಮಾಡ್ತಿರಲ್ಲ, ಕೇವಲ ಭಾಷಣದ ಸರ್ಕ ಇದು, ಅಥವಾ ನಿಮಗೇನಾದರೂ ಬದ್ಧತೆ ಇದೆನಾ? ಬದ್ಧತೆ ಇದ್ದರೆ, ಅಹಿಂದ ವರ್ಗದ ಬಗ್ಗೆ ಬದ್ಧತೆ ಇದ್ದರೆ ಅವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ, ನೀವು ಸಾವಿರಾರು ಕೋಟಿ ಖರ್ಚು ಮಾಡಿ ವರದಿಗಳನ್ನು ತರಿಸಿದ್ರಿ. ಕೆಂಪರಾಜ್ ಆಯೋಗದ ವರದಿ ಮೂಲೆಗುಂಪು ಮಾಡಿದ್ರಿ, ಅದು ಆದಮೇಲೆ ಜಯಪ್ರಕಾಶ್ ಹೆಗಡೆ ಅವ್ರ ವರದಿ ಮೂಲೆಗುಂಪು ಮಾಡಿದ್ರಿ, ಮತ್ತು ಮಧುಸೂದನ್ ನಾಯ್ಕ್ ಅವ್ರ ವರದಿ ಬರಲೇ ಇಲ್ಲ ಹೊರಗಡೆ. ಯಾವುದು ಬದ್ಧತೆ ನಿಮ್ಮದು? ಬದ್ಧತೆ ಎಲ್ಲಿದೆ? ಜನರಿಗೆ ಮೋಸ ಮಾಡಿ, ಬಡವರಿಗೆ ಮಿಸ್ಗೈಡ್ ಮಾಡಿ, ಬಡವರ ಮನಸ್ಸನ್ನು ನಾ ಅಹಿಂದ ನಾಯಕತ್ ಹೇಳಿ ಕದ್ದು ಅಧಿಕಾರಕ್ಕೆ ಬರೋದು ಒಂದೇ ನಿಮ್ಮದು. ನಿಮ್ಮ ಕುರ್ಚಿ ಉರಿಸ್ಕೊಳ್ಳೋ ಸಲುವಾಗಿ ನೀವು ಮಾಡ್ತಕ್ಕಂಥ ಪರದಾಟ ನೋಡಿದ್ರೆ ನಮಗನ್ನಿಸ್ತದ ಇದಕ್ಕಿಂತಲೂ ಮಹಾ ಮೋಸ ಇನ್ಯಾರೂ ಈ ಪ್ರಪಂಚದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಮಹಾ ಮೋಸಗಾರರು ಸಿದ್ದರಾಮಯ್ಯನವರು. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕಾಗಿ ನೀವು ಮಾಡ್ತಕ್ಕಂಥದ್ದನ್ನು ನಾಟಿಕೆ ಮಾಡೋದಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, PWD ಮಿನಿಸ್ಟ್ರು, ಸಿದ್ದರಾಮಯ್ಯನವರು ಇತ್ತೀಚೆಗೆ ಬರೀ ಕಾಂಪ್ರಮೈಸಿಂಗ್ ರಾಜಕಾರಣಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಅದು ಅಸತ್ಯನ ಸತ್ಯ ಅನ್ನೋದು ಅವರೇ ಹೇಳಬೇಕು. ಮತ್ತು ನಮ್ಮ KN ರಾಜಣ್ಣವರು, ತುಮಕೂರು ನಮ್ಮ ಮಾಜಿ ಮಂತ್ರಿ, ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವ್ರಿಗೆ ಬದ್ಧತೆ ಇಲ್ಲ. ಇದನ್ನು ನಾವು ಹೇಳ್ತಾ ಇಲ್ಲ, ಬದ್ಧತೆ ಇಲ್ಲ ಅನ್ನೋದನ್ನು ಅವ್ರ ಪಕ್ಷದ ಶಾಸಕರು ಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವ್ರಿಗಾಗಿರ್ಬೋದು, ಇನ್ನುಳಿದ ನ್ಯಾಯಮೂರ್ತಿಗಳಿಗೆ ನನ್ನ ವಿನಂತಿ ಅದ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಸಿದ್ದರಾಮಯ್ಯನವ್ರ ಸರ್ಕಾರ ಯಾವುದೇ ಕಮಿಷನ್ಗೆ ನಿಮ್ಮನ್ನು ನೇಮಕ ಮಾಡಿದರೆ ದಯವಿಟ್ಟು ಒಪ್ಕೊಳ್ಬೇಡಿ. ನಿಮಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಮೀಸಲಾತಿ ವಿಷಯದಲ್ಲಿ ನಿನ್ನೆ ಅವ್ರು ಮಾಡಿರ್ತಕ್ಕಂಥದ್ದು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾವ ಆಧಾರದ ಮೇಲೆ ಮಾಡಿದ್ರಿ? ಸದಾಶಿವಯ್ಯನವ್ರ ವರದಿ ಇತ್ತು, ನಾಗಮೋಹನ್ ದಾಸರ ವರದಿ ಇತ್ತು, ನಮ್ಮದೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಚನೆ ಮಾಡಿರ್ತಕ್ಕಂಥ ಸಂಪುಟದ ಉಪಸಮಿತಿ ವರದಿ ಇತ್ತು, ಯಾವುದಾದ್ರೂ ಒಂದು ಸುಪ್ರೀಂ ಕೋರ್ಟ್ ಆದೇಶ ಇತ್ತು. ಯಾವುದೂ ಇಲ್ಲದೆ ಕಾಜಿ ನ್ಯಾಯ ಮಾಡಿ ಕೆಲವ್ರನ್ನ ಸಾಕಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರನ್ನ ಅಂಬೇಡ್ಕರ್ಗೆ ಹೋಲಿಸ್ತಾರೆ, ಸಿದ್ದರಾಮಯ್ಯನವ್ರಿಗೆ ಹಾಲ ತುಪ್ಪದ ಸ್ನಾನ ಮಾಡಿಸ್ತಾರೆ, ಹಾಲ ತುಪ್ಪ ಎರಿತಾರೆ, ಫೋಟೋಕ್ಕೆ ನೋಡಿರಿಲ್ಲ. ಇನ್ನು ಕೆಲವರು ಸಿಹಿ ತಿನ್ನೋದನ್ನು ಮಾಡ್ತಾರೆ. ಅವ್ರಿಗೆ ಗಂಡನ ಮನೆ ಮತ್ತು ತವ್ರ ಮನೆ ವ್ಯತ್ಯಾಸ ಗೊತ್ತಿಲ್ಲಾರ್ದಂಥವ್ರು, ಏನಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂಥವರು ಇದನ್ನು ಹೇಳ್ತಾ ಇದ್ದಾರೆ. ನಾವು ಮಾಡಿದ್ವಿ, ವೈಜ್ಞಾನಿಕವಾಗೇ ಮಾಡಿದ್ವಿ. ನಾವು 17%ಗೆ ಮೀಸಲಾತಿ ಹೆಚ್ಚಳ ಮಾಡಿದ್ವಿ. ಹೆಚ್ಚಳ ಮಾಡಿ ನಮ್ಮ
ಅಂದಿನ ಕಾನೂನು ಸಚಿವರಾದ ಶ್ರೀ ಮಾಧುಸ್ವಾಮಿಯವರು ವರದಿ ತಗೊಂಡು 17% ಭಾಳ ವೈಜ್ಞಾನಿಕವಾಗಿ ಹಂಚಿದ್ವಿ. 6% ಎ ಗುಂಪಿಗೆ, ಮಾದಿಗರು ಮತ್ತು ಉಪಜಾತಿಗಳಿಗೆ, 5.5% ಚಲವಾದಿ ಉಪಜಾತಿಗಳಿಗೆ, 4.5% ಕೊರಮ, ಕೊರಚ, ಬೋವಿ, ಲಂಬಾಣಿ 4 ಜಾತಿಗೆ 4.5% ಕೊಟ್ಟಿದ್ವಿ. 1% ಅಲಿಮಾರಿಗಳಿಗೆ ಕೊಟ್ಟಿದ್ವಿ. ಅಲಿಮಾರಿಗಳಿಗಂತೂ ಅನ್ಯಾಯ ಮಾಡಿಬಿಟ್ರಿ, ತೆಗೆದುಹಾಕಿ. ಈ ರೀತಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ. ಸಿದ್ದರಾಮಯ್ಯನವ್ರಿಗೆ ನಂದೊಂದು ಪ್ರಶ್ನೆ, ನೀವು 2011ರಲ್ಲಿ 13ರಲ್ಲಿ ಚುನಾವಣೆ ಪ್ರಣಾಳಿಕೆ ತೆಗೆದಿಟ್ಟು ಚರ್ಚೆ ಮಾಡಬೇಕು. ಏನು ಹೇಳಿದ್ರಿ ನೀವು? ನಮಗೆ ಅಧಿಕಾರ ಕೊಡಿ, ಕೂಡಲೇ ಸರ್ಕಾರ ಬಂದ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದರು. 5 ವರ್ಷ ಸಿದ್ದರಾಮಯ್ಯನವರು ಅದನ್ನು ತೆಗೆದು ನೋಡಲಿಲ್ಲ, ಯಾರಿಗೂ ನ್ಯಾಯನೂ ಕೊಡಲಿಲ್ಲ. ಬೀದಿ ಒಳಗೆ ನಿಂತು ಬಡದಾಡ್ಲಿಕ್ಕೆ ಹಚ್ಚಿ ಅವರು ಆನಂದವಾಗಿ ವಿಧಾನಸೌಧ ಕಾಲ ಕಳೆದು ಹೋದರು. 2018ರಾಗ ಸೋತ ಮೇಲೆ ಹೇಳಿದರು, ಒಳ ಮೀಸಲಾತಿ ನಾನು ಕೊಡದೇ ಇರೋದ್ರಿಂದ ಲೆಫ್ಟ್ನವ್ರು ನನಗೆ ಓಟ್ ಹಾಕಲಿಲ್ಲ, ಅದಕ್ಕಾಗಿ ನನ್ನ ಸರ್ಕಾರ ಹೋಯ್ತು ಅಂತ ಸೋನಿಯಾ ಗಾಂಧಿಯವ್ರಿಗೆ ವರದಿ ಕೊಟ್ರಿ. ಅದಾದ ನಂತರ 2023ರಲ್ಲಿ ಏನು ಹೇಳಿದ್ರಿ? ನಾನು ಅಧಿಕಾರಕ್ಕೆ ಬಂದರೆ ಮೊದಲನೇ ಅಧಿವೇಶನದಲ್ಲೇ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಿದ್ರಿ. ಮಾಡಲಿಲ್ಲ. 3 ವರ್ಷ ಆಯಿತು. ಕಾಡಿ ಬೇಡಿದ ಮೇಲೆ ಕಾಟಾಚಾರಕ್ಕೆ ನೀವು ಮಾಡಿದಿರಿ. ಅದು ಯಾವ ರೀತಿ ಮಾಡಿದಿರಿ? ಹಿಂದಿನ ಅಧಿವೇಶನದಲ್ಲಿ 3 ಕೆಟಗರಿಗಳನ್ನಾಗಿ ಮಾಡಿದಿರಿ. 6, 6, 5 ಬಿಲ್ ಪಾಸ್ ಮಾಡಿದಿರಿ. 2 ಸದನಗಳಲ್ಲಿ ಬಿಲ್ ಪಾಸ್ ಆಯಿತು. ಗವರ್ನರ್ ಹತ್ರ ಹೋಗಿ ಬಿದ್ದಿತ್ತು. ಅಲ್ಲಿ ಹೋಗಿ ಕಾಡಿ ಬೇಡಿ ನೀವು ಅನುಮೋದನೆ ಮಾಡಿಸ್ಕೊಂಡು ಬಂದು ಅದನ್ನು ಹಾಗೆ ಇಟ್ರಿ. ಇದು ಅಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟ್ ಆದೇಶದ ಅನುಗುಣವಾಗಿ ಆದರೂ ನೀವು ನಿರ್ಣಯ ತಗೊಳ್ಬೇಕಾಗಿತ್ತು, ತಗೊಳ್ಳಿಲ್ಲ. ನಿಮ್ಮ ಮೂಲ ಉದ್ದೇಶ ಈ ರೀತಿ ಗೊಂದಲ ಸೃಷ್ಟಿ ಮಾಡೋದು, SC ಉಪಜಾತಿಗಳ ಮಧ್ಯೆ ಹೊಡೆದಾಟ ಹಚ್ಚಬೇಕು, ಇದು ಕೋರ್ಟ್ನಲ್ಲಿ ನಿಲ್ಲಬಾರ್ದು, ಕೋರ್ಟ್ನಲ್ಲಿ ಬಿದ್ದು ಹೋಗಬೇಕು. ನಾನು ಮಾಡಿದ್ನಪ್ಪ, ಕೋರ್ಟ್ನಲ್ಲಿ ಆಗಲಿಲ್ಲ ಮುನಿಯಪ್ಪ ಅಂತ ಹೇಳೋದು, ನಾನು ಮಾಡಿದ್ನಪ್ಪ ಮಾದೇವಪ್ಪ ಕೋರ್ಟ್ನಲ್ಲಿ ಬಿದ್ದೋಯ್ತು ಅಂತ ಹೇಳೋದು. ಇಂಥ ಮೋಸದಾಟ ಸಿದ್ದರಾಮಯ್ಯನವ್ರು ಬಿಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ.